ಆಮೇಲೆ ಎಂತ ಅಂತ ಹೇಳದೆ, ಕೊನೆಗೆ ಲೋಕಪ್ಪನೇ ವಾಸನ್ನು ಫೋನ್ ಮಾಡ್ದೆ. ಹಿಂಗೆ ಚರಣ ಬಂದಾನೆ, ಎಂತ ನಿಮ್ಮ ಮನೆಗೆ ನಾವು ಬರೋದ ಇಲ್ಲ ನೀವೇ ಇತ್ಲಾಗ ಬರ್ತೀರನ್ನು ಕೇಳಿದೆ. ಲಕ್ಷ್ಮಕ್ಕ ಇಲ್ಲ ಬೇಡೇ ಬೇಡ ನಮ್ಮನೆಗೆ ಬರೋದು, ಇವಳೊಬ್ಳು ತಾಟಿಗಿತ್ತಿ ಅಲ್ಲೇ ಅದಾಳಲ್ಲ ವಿಶಾಲಾಕ್ಷಿ, 1ಕ್ಕೆ 20 ಹೇಳ್ತಾಳೆ, ಬೇಡೇ ಬೇಡ ನಾವೇ ಅಲ್ಲಿ ಹೋಗೋಣ ಅಂದರು. ಸರಿ ಅಂತ ನಾವೇ ಬರ್ತೀವಿ ಅಂತ ಅಂದರು. ಒಂದು ಅರ್ಧ ಗಂಟೆಯಲ್ಲಿ ಬಂದರು. ಹ್ಞೂ ಹೌದು, ಇತ್ಲಾಗೆ ಬಂದಿದ್ದು ಒಳ್ಳೇದಾಯ್ತು. ಅಲ್ಲಂತೂ ಆ ವಿಶಾಲಾಕ್ಷಕ್ಕನ ಕಿವಿ ಇವರು ಲಕ್ಷ್ಮಕ್ಕರ ಮನೆ ಮೇಲೆ ಇರ್ತಾ ಇದೆ. ಹೂನೇ, ಹಾಗಾಗಿ ಇಲ್ಲೇ ಬಂದ್ರೆ ವಾಸಣ್ಣ ಲಕ್ಷ್ಮಕ್ಕ ಬೆಳ್ಳಿ, ಆಮೇಲೆ ಇವರ ಅಣ್ಣಯ್ಯ ಮಂಜಕ್ಷಕ್ಕ ವರುಣ ಎಲ್ಲ ಬಂದರು. ನಮ್ಮ ಮನೇಲಿ ನಾವು 3 ಜನ ಮತ್ತು ಲೋಕಪ್ಪನೇ ಇದ್ದ. ಹಿಂಗೆಲ್ಲ ಮಾತಾಡಿದ್ರೆ ಕೇಳೋದು ಒಂದೇ, ಏನಾರು ಹೊಂದಾಣಿಕೆ ಆಗಲ್ಲ ನಿನಗೆ, ಅವನೇನಾರು ನೀವು ಹೊಡೆಯೋದು ಬಡಿಯೋದು ಮಾಡ್ತಾನೆ. ಬರೀ ಹೊಡೆಯೋದು ಬಡಿಯೋದು ಒಂದೇ ಅಲ್ಲ, ಈಗ ಮಾನಸಿಕವಾಗಿ ಏನಾರು ತೊಂದರೆ ಕೊಡೋದು ಅಥವಾ ಅನುಮಾನ ಪಡೋದು, ನಿಂಗೆ ಹಿಂಸೆ ಮಾಡೋದು ಏನಾರು ಮಾಡ್ತಾನೆ. ನಾನು ಹೇಳು, ಮತ್ತು ಲೋಕಪ್ಪ ಎಲ್ಲ ಪೇಟೆ ಗಿಟ್ಟಲೆಲ್ಲ ಇದ್ದು ನೌಕರಿ ಎಲ್ಲ ಮಾಡ್ಕೊ ಬಂದಾನ. ಅವನೊಂಚೂರು ಚೆನ್ನಾಗಿ ಮಾತಾಡ್ದೆ. ಹೇಳು, ನಿಂಗೆ ಏನನ್ನಾರು ಹಿಂಸೆ ಮಾಡೋದಾಗಲಿ ತೊಂದರೆ ಕೊಡೋದಾಗಲಿ, ಇವಾಗೆಲ್ಲ ಸಣ್ಣ ಸಣ್ಣ ವಿಷಯನೂ ದೊಡ್ಡ ಕಾಣ್ತದೆ. ನಿನ್ನ ಮೊಬೈಲ್ ನೋಡೋದಾಗಲಿ, ಅವನು ಲ್ಯಾಪ್ಟಾಪ್ ನೋಡೋದಾಗಲಿ, ನೀನು ಎಲ್ಲಿ ಹೊತ್ತೀಯ ಕೇಳಬೇಕು. ಹಾಗಂತ ತೀರಾ ಈಗ ಅನುಮಾನ ಪಡ್ತಾರಲ್ಲ ಕೆಲವು ನನ್ನ ಗಂಡಸರು, ಹಾಗೇನಾರು ಮಾಡೋದಾಗಲಿ ಏನಾರು ಮಾಡ್ತಾನೆ. ಹೇಳು, ಏನಂದ್ರು ಮೊದಲು ಮಾತಾಡಲ್ಲ ಹುಡುಗಿ. ಆಮೇಲೆ ಇಲ್ಲ ಹಾಗೆಲ್ಲ ಏನು ಮಾಡಲ್ಲ, ಅವನೇನು ನಂಗೆ ತೊಂದರೆ ಕೊಡಲ್ಲ, ನನಗೇನು ಅವನೇನು ನನ್ನ ಮೊಬೈಲ್ ಮುಟ್ಟಲ್ಲ, ಎಲ್ಲಿ ಹೋಗ್ತೀಯ ಬತ್ತೀಯ ಕೇಳಲ್ಲ, ಹಾಗೆಲ್ಲ ಏನು ತೊಂದರೆ ಕೊಡಲ್ಲ ಅಂತ. ಹಂಗಾರೆ ಮತ್ತೆ ಎಂತಕ್ಕೆ ನಿಂಗೆ ಇವನ ಜೊತೆ ಈಗ ಜೀವನ ಮಾಡಲ್ಲ ಅಂತ ನೀನು ನಿರ್ಧಾರ ಮಾಡಿ ಡಿವೋರ್ಸ್ ಕೊಡೋಕ್ಕೆ ಅಲ್ಲಿ ಕೋರ್ಟಿಗೆ ಹೋಗಿ ಲಾಯರ್ನೆಲ್ಲ ಮಾತಾಡ್ಕೊ ಬಂದಾಗ್ಯದಂದಿಯಲ್ಲ, ಏನಕ್ಕೆ ಹಂಗೆ ಅರ್ಜಿನ ಹಾಕ್ಬೇಕಂತೆ. ಆದರೆ ಅರ್ಜಿ ಹಾಕೋಕ್ಕೇನೋ ಇಬ್ಬರು ಒಟ್ಟಿಗೆ ಹೋಗ್ಬೇಕು ಎಂಥದ ಅಂತೆ. ಹಾಗಾಗಿ ಇನ್ನೂ ಹೋಗ್ಲಂತೆ. ಆದರೆ ಅದೆಲ್ಲ ಕೇಳ್ಕೊಬಂದದಂತೆ, ಮಾಹಿತಿ ತಿಳ್ಕೊಬಂದದಂತೆ. ಅದೇ ಕೇಳೋದು, ಎಲ್ಲರೂ ಕೇಳಿದ್ರು. ಆಮೇಲೆ ಅವ್ರ ಅಣ್ಣ ಈಗ ಸಿಟ್ಟು ಬಂತು, ಜೋರಾಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಗ ಊರು ಮನೆಯಲ್ಲಿ ಎಂತಕ್ಕೆ ಬೇಡ ಅಂದರೆ ನೀನು ಇಲ್ಲ ಇವನೇ ಆಗಬೇಕು ಅಂತ ಕುಂದೆ, ಈ ಚಂದಕ್ಕನು ಹಿಂಗೆ ಊರು ಮನೇಲಿ ಹವ್ಯಾಸ ಮಾಡೋಕ್ಕನು ಹಿಂಗೆಲ್ಲ ಮಾಡಿದ್ದು. ಅವನಿಂದ ಏನು ಸಮಸ್ಯೆ ಆಯ್ತಾ ಅದೇ ಕೇಳ್ತಾ ಇದ್ದಾರಲ್ಲ, ಹೇಳು ನೀನು. ಅವನು ಏನೇ ನಿಂಗೆ ಸಮಸ್ಯೆ ಇದ್ರೆ ಹೇಳು, ನಾವು ಬಗೆಹರ್ಸಕ್ಕೆ ನೋಡೋಣ. ಹಂಗೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂದರೆ ಆಯ್ತು, ನೀನೇನು ನಿರ್ಧಾರ ಮಾಡ್ತೀಯ ಮಾಡು. ಆದರೆ ಇಲ್ಲಿ 4 ಜನಕ್ಕೆ ಅರ್ಥ ಆಗ್ಬೇಕು, ಸುಮ್ಮನೆ ಅಲ್ಲ. ಈಗೇನು ನೀವೇ ಮೆಚ್ಕೊಂಡು ಆತೀವಿ ಅಂದಿದ್ಬಿಟ್ರೆ ಎಲ್ಲ 4 ಜನ ನಿಂತು 4 ಜನ ಸಮ್ಮುಖದಲ್ಲಿ ಆಗಿದ್ದು ಮದುವೆ. ಸುಮ್ಮನೆ ನಾನು ಇವತ್ತು ಇವನು ಮದುವೆ ಆಗ್ತೀನಿ ಅಂದು ನಾಳೆ ಬಿಡ್ತೀನಿ ಅನ್ನೋಕ್ಕೆ ಇದೇನು ವಿದೇಶ ಅಲ್ಲ, ಇದು ಭಾರತ. ಒಂದು ಮದುವೆಗೆ ಒಂದು ಆಚಾರ ವಿಚಾರಕ್ಕೆ ಒಂದು ನ್ಯಾಯ ನೀತಿ ಅನ್ನೋದು ಇರ್ತದೆ. ಹಾಗೆಲ್ಲ ಸುಮ್ಮನೆ ಅಲ್ಲ, ಯಾರ್ಯಾರಿಗೂ ಮದುವೆ ಮಾಡ್ಸೋಕ್ಕೂ ಆಗಲ್ಲ, ಯಾರ್ಯಾರು ಬಿಡೋಕ್ಕೂ ಆಗಲ್ಲ. ಈಗ ನೀನು ಸಮಸ್ಯೆ ಏನು ಹೇಳು ಅಂತ ಅಂದ್ರೆ ಅದು ಹೇಳೋದು ಒಂದೇ. ಅವನು ಹಾಕೋ ಬಟ್ಟೆ ಇದಕ್ಕೆ ಇಷ್ಟ ಆಗಲ್ಲಂತೆ, ಅವನಿರೋ ರೀತಿ ಇದಕ್ಕೆ ಇಷ್ಟ ಆಗಲ್ಲಂತೆ, ಅವನು ಮಾತಾಡೋ ರೀತಿ ಇಷ್ಟ ಆಗಲ್ಲಂತೆ. ಅವನು ಅದ್ರ ಫ್ರೆಂಡ್ಸ್ ಗಂಡಂದ್ರೆಲ್ಲ ಭಾರೀ ಸ್ಟೈಲ್ ಅಂತೆ, ಭಾರೀ ಸ್ಟ್ಯಾಂಡರ್ಡ್ ಅಂತೆ. ಹಂಗೆ ಇವನು ಇರ್ಬೇಕಂತೆ, ಇವನು ಹಂಗೆ ಇರೋಕ್ಕಾಗಲ್ಲಂತೆ ಇವನಿಗೆ. ಹಾಗಾಗಿ ಇದಕ್ಕೂ ಅವನ ಜೊತೆ ಇರೋಕ್ಕಾಗಲ್ಲಂತೆ. ಚರಣ ಅದು ಅಂದ ಕಣೆ, ನನ್ನ ಮಗ ಅದು ಅಂದ. ನನಗೆ ಅವನ ಮಾತು ಕೇಳಿ ಹೊಟ್ಟೆನೇ ಕೆವಿಸ್ದಂಗೆ ಆಯ್ತು ಕಣೆ. ಅದು ನಿನ್ನ ಫ್ರೆಂಡ್ಸ್ ಗಂಡಂದ್ರು ಬಟ್ಟೆ ಹಾಕ್ದಂಗೆ ನಾನು ಬಟ್ಟೆ ಹಾಕ್ತೀನಿ ಅಂದ ಕಣೆ. ಯಾವ ಗಂಡಸ್ರು ಹೇಳ್ತಾರೆ ಇಷ್ಟು? ಪಾಪ ಕಣ್ರಿ ಚರಣ ಮಾತ್ರ ಭಾರಿ ಒಂಥರ ಬೆಳ್ಳಿ ಅಂದರೆ ಜೀವ ಬಿಡ್ತಾನೆ. ಅವಕ್ಕೆಲ್ಲ ಈಗ ಅರ್ಥ ಆಗಲ್ಲ ಕಣ್ರಿ, ಏನು ತಗೋ ಹೋಗ್ತದನ್ರಿ. ಅವು ಯಾವ ಬೆಂಕಿ ಬಿದ್ದು ಫ್ರೆಂಡ್ಸ್ ರೀ ಹಂಗಾರೆ. ಹೋನೆ ಎಲ್ಲರೂ ಹೇಳೋದದೇ. ಆಮೇಲೆ ಹಂಗಂದ್ರೂ ಅದು ಇಲ್ಲ ನಂಗೆ ಸರಿ ಹೋಗಲ್ಲ ಅನ್ನೋಕ್ಕೆ ಶುರು ಮಾಡ್ತು. ಅಣ್ಣ ಈಗ ನೋಡು ಸಿಟ್ಟು ಬಂತು, ರುಮ್ಮ ಕೂತವ್ರು ಎದ್ನಿತ್ರ. ಆಮೇಲೆ ಅವ್ರಿಗೆ ಮೊದಲೇ ಸಿಟ್ಟು ಜಾಸ್ತಿ ಅಲ್ಲ. ಆಮೇಲೆ ವರುಣ ಎಲ್ಲ ಕೈ ಹಿಡಿದು ಕೂರಿಸಿದ್ದು, ಸುಮ್ಮನಿರಿ ಅಂತ. ಅಲ್ಲ ಅವನಾಗೆ ಬೊಗ್ತಾ ಇದ್ದಾನೆ ಮರೆತಿ, ಗಂಡಸಾಗಿ ಬೊಗ್ತಾ ಇದ್ದಾನೆ. ಆಯಿತು ನೀನು ಹೆಂಗೆ ಬೇಕೋ ಹಾಗೆ ಇರ್ತೀನಿ ನಾನು ಅಂತ ಇದ್ದಾನೆ. ಇನ್ನೂ ಏನು ನಿಂಗೆ ಹೊಂದಾಣಿಕೆ ಆಗಲ್ಲ ಹೇಳು ಅಂದರು. ಆಮೇಲೆ ನಮ್ಮ ಲೋಕಪ್ಪ ಹೇಳ್ದ, ಅಲ್ಲ ನಿಂಗೆ ಯಾರು ಬೇರೆ ಹುಡುಗನ ಮೇಲೆ ಮನ್ಸಿಗಿನ್ಸ ಆಗ್ಯದನೋ, ಅದಕ್ಕೆ ಹಿಂಗೆ ಮಾಡ್ತಾ ಇದೀಯನೋ ಅಂತ. ಏನು ಮಾತಾಡಲ್ಲ. ಅವಾಗ ನಂಗೊಂಚೂರು ಗುಮಾನಿ ಬರೋಕ್ಕೆ ಶುರುವಾಯ್ತು. ಇದಕ್ಕೆ ಯಾರ್ದೋ ಮೇಲೆ ಮನಸ್ಸಾಗಿದೆ, ಅದಕ್ಕೆ ಹಿಂಗೆ ಮಾಡ್ತಾ ಇದೆ ಅಂತ. ನಾವು
ಅಷ್ಟೊತ್ತು ಬಾಯಿ ಬಿಟ್ಟಿರಲ್ಲ. ಇವರು ಮೊದಲೇ ಹೇಳಿದರು, ನೀ ಏನು ಬಾಯಿ ಬಿಡಕ್ಕೆ ಹೋಗಬೇಡ, ಆಮೇಲೆ ಮತ್ತು ಒಂದಕ್ಕೆ ನಾಲ್ಕು ಆಗ್ತದೆ, ಬೇಡೇ ಬೇಡ ಅಂತ. ನಾ ಸುಮ್ಮನಿದ್ದೆ, ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ನಿಂತಿತ್ತು. ನಾನಂದೆ, ಹಾಗೇನಾರಿದ್ರೆ ಹೇಳು ಪುಣ್ಯಾತ್ಕಿತ್ತಿ, ನೀನು ಅವನು ಯಾರನ್ನಾರು ಮನಸ್ಸಾಗಿದ್ರೆ ಹೇಳು, ಅತ್ಲಾಗಿ ಅವನ ಜೊತೆನೇ ಇರೋ, ಸುಮ್ಮನೆ ಹೀಗೆಲ್ಲ ಹವ್ಯಾಸ ಮಾಡಬೇಡ, ಇಲ್ದಿ ಸಲ್ದಿದ್ದ ಆರೋಪ ಎಲ್ಲ ನನ್ನ ಮಗನ ಮೇಲೆ ಹೊರ್ಸಕ್ಕೆ ಹೋಗಬೇಡ ನೀನು, ಹೇಳು ಅಂತ ಅಂದೆ. ಇಲ್ಲ, ನಂಗೆ ಯಾರ ಮೇಲೆ ಮನಸ್ಸಾಗಲ್ಲ, ಇವನೊಬ್ಬನ ಕಟ್ಕೊಂಡೆ ಅನುಭವಿಸ್ತಾ ಇದ್ದೀನಿ, ಇನ್ಯಾರನ್ನೂ ನಾನು ಯಾಕೆ ಮದುವೆ ಆಗಲಿ, ಎಲ್ಲರೂ ಹೀಗೆ, ಇವನು ಸ್ಟೈಲಾಗಿಲ್ಲ, ಇವನು ಹಾಗಿಲ್ಲ ಹೀಗಿಲ್ಲ, ಇವನು ಮಾತಾಡೋ ರೀತಿ ಸರಿ ಇಲ್ಲ, ನನ್ನ ಫ್ರೆಂಡ್ಸ್ ಗಂಡಂದ್ರೆಲ್ಲ ಹಾಗೆ, ಇವನು ಹೀಗೆ ರಾತ್ರಿ ಎಲ್ಲ ಪಬ್ಬಿಗೆಲ್ಲ ಹೋಗಿ ಪಾರ್ಟಿ ಮಾಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾರೆ ಅವ್ರ ಜೀವನನ, ಇವನು ಯಾವಾಗ ನೋಡಿದ್ರು ಮನೇಲೇ ಬಿಸಾಯ್ತೀನಿ ಅಂತಾನೆ, ನಂಗೆ ಆಗಲ್ಲ ನನಗೆ ಶುರು ಮಾಡ್ಕೊತು. ಆಮೇಲೆ ಲಕ್ಷ್ಮಕ್ಕಗೆ ನೋಡು ಸಿಟ್ಟು ಬಂದು ಎದ್ದು ಬಂದು ರಾಪ 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 ಹಿಡ್ಕೊ ಜಪ್ಪಿದ್ರು, ಹೊಳ್ತಾನೆ ಜಪ್ಪಿದ್ರು ಅದಕ್ಕೆ. ಆಮೇಲೆ ಕೊನೆಗೆಲ್ಲ ಹಿಡಿದು ಬಿಡಿಸಿ ಸಮಾಧಾನ ಮಾಡಿ ಲಕ್ಷ್ಮಕ್ಕನ ಕೂರಿಸಿದ್ವಿ. ಅಲ್ಲ ಅದಕ್ಕೆ ಅಂತ ಆಗ್ಯದ್ರಿ, ಹಂಗಾರೆ ಅಂತ ಸಣ್ಣ ಹುಡುಗಿನನ್ರಿ, ಏನು 20 ವರ್ಷಕ್ಕೆ ಮದುವೆ ಆಗ್ಯದ, ಹಂಗಾರೆ ಫ್ರೆಂಡ್ಸು ಮೋಜು ಮಸ್ತಿ ಅನ್ನೋಕ್ಕೆ 30 ವರ್ಷ ಅಲ್ಲನ್ರಿ ಅದಕ್ಕೆ, ಹಾಗೆ ಹಿಂಗೆ 30 ಆಗಲ್ಲ ಅಂದ್ರೆ 30 ಆಸುಪಾಸು 26 27 ಅಂತ ಆಗ್ಯದಪ್ಪ ಅದಕ್ಕೆ. ಅಲ್ಲ ಇನ್ನೂ ತಿಳುವಳಿಕೆ ಬರಲ್ಲ ಅಂದ್ರೆ ಅಂತ ಅದಕ್ಕೆ 26 ವರ್ಷ ಕಣೆ, ತಿಳುವಳಿಕೆ ಹೆಚ್ಚಾಗಿದ್ದು. ಅಯ್ಯೋ ಒಲ್ಟಾಟ್ಕಿ ಜಂಬ ದಿಮಾಕು ಅದು ಮಾಡೋದು ನೋಡ್ಬಿಟ್ರೆ ನಂಗಂತೂ ಸಿಟ್ಟು ಬಂದು ಸಾಯ್ನಾರೆ. ಚರಣ ಆಮೇಲೆ ಹಿಂಗೆ ಎಲ್ಲ ಅವರೇ ಒಂದು ಹೇಳೋದು ಇವರೊಂದು ಹೇಳೋದು, ಹಿಂಗೆ ವಾದನೇ ಆಗ್ತಿತ್ತು. ಚರಣ ಸುಮ್ಮನೆ ಇದ್ದ, ಒಂದೇ ಸಲ ಎಲ್ಲ ಕೇಳಿ. ಈಗ ಯಾರನ್ನೂ ಹಿಂಸೆ ಪಟ್ಕೊಂಡು ನಾವು ಅವ್ರ ಜೊತೆ ಇರೋಕ್ಕಾಗಲ್ಲ. ನೀವು ಎಷ್ಟೇ ಈಗ ಅವಳಿಗೆ ಅವನ ಜೊತೆ ಇರು ಅಂತ ಅಂದ್ರೂ, ನಾನು ಅವಳಿಗೆ ಬೇಕಾದಂಗೆ ಬದಲಾತೀನಿ ಅಂದ್ರೂ ಅವಳು ಅದನ್ನು ಈಗ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಬೇಡ ಅಂದರೆ ಬೇಡ ಬಿಡಿ. ಯಾರನ್ನೂ ಈಗ ಒಂದು ಹೇಳಿದ್ದ ಒಂದು ಲಿಂಬೆ ಹಣ್ಣು ಕೈಯಲ್ಲಿ ಇಟ್ಕೊಂಡು ಗಿವುಂಚಿದ್ರೆ ಏನಾಗ್ತದೆ, ರಸ ಹೊರಗೆ ಬರೋಕ್ಕೆ ಶುರು ಆಗ್ತದೆ. ಹಾಗೆ ಬಾರಿ ಯಾರಿಗೂ ಹಿಂಸೆ ಕೊಡಬಾರ್ದು. ಅವರಾಗೆ ಇಷ್ಟಪಟ್ಟಿದ್ರೆ ಅದು ಸಂಸಾರ ಗಾನಾಗತ್ತದೆ. ಅವಳು ಇರೋದೇ ಬೇಡ ಅಂತ ನಿಶ್ಚಯಿಸಳೆ. ಬೇಡ ಬಿಡಿ, ಆಗಲಿ ಅವಳ ಪರನೇ ಆಗಲಿ, ಸರಿ, ಏನು ಡಿವೋರ್ಸೇ ಕೊಡ್ತೀನಿ, ಆಗಲಿ ಸರಿ ಅಂತ ಅಂದ. ಆಮೇಲೆ ವಾಸಣ್ಣ ಅವಳಕ್ಕೆ ಶುರು ಮಾಡಿದ್ರ ಕಣೆ. ಅಂತ ದಿಂಡೆ ದೊಡ್ಡ ಗಣಸು ಕಣ್ಣಲ್ಲಿ ನೀರು ಹಾಕಿದ್ ನೋಡಿ ನನಗೆ ಕರುಳು ಚುರುಕಂತಿತ್ತು. ನನ್ನ ಕಾಲೊಂದು ಹಿಡಿಲ್ಲ ನೋಡು, ಆ ಥರ ಹೇಳಿದ್ರು. ಬೇಡ ಚರಣ, ಅವಳೇನೋ ದುಡುಕ್ತಾ ಇದ್ದಾಳೆ, ನೀನು ಈ ಡಿವೋರ್ಸ್ ಅನ್ನಕ್ಕೆ ಹೋಗಬೇಡ, ಬೇಡ ಚರಣ ಅಂತ ಅಂದ. ಆಮೇಲೆ ಚರಣ ಅಂದೆ, ಇಲ್ಲ ಮಾವ ನಾನೇನು ಕೊಡ್ತೀನಿ ಅಂದಿದ್ದಲ್ಲ, ಅವಳೇ ಕೊಡ್ತೀನಿ ಅಂದರೆ ಇನ್ನೇನು ಮಾಡೋಕ್ಕಾಗ್ತದೆ, ನಾನೇನು ಅದೇನು ಪ್ರೊಸೀಜರ್ ಇರ್ತದೆ, ಅದೇನೋ ಕೋಲ್ಟಿಗೆಲ್ಲ ಹೋಗಿ ಸೈನ್ಗಿನೆಲ್ಲ ಹಾಕಿ ಬರ್ಬೇಕಂತಲೇ, ಅದಕ್ಕೆಲ್ಲ ಬತ್ತೀನಿ ಅಂತ. ಛೇ ಪಾಪ, ಇಷ್ಟೇ ಆದರೆ ಸಂಕಟ ಅಲ್ಲನ್ರಿ. ಸಂಕಟ ಯಾರಿಗೆ ಹೇಳೋದೆ ಭವ್ಯ, ಯಾರಿಗೆ ಹೇಳೋದು? ಕೊನೆಗಾದು ಬಿಲ್ಕುಲ್ ಹೊಡಿಯೋದು ಬಿಡು, ಬೈಯೋದು ಬಿಡು. ವರುಣನು ಭಾರಿ ಬೈದ, ನೀನು ಇಂಥವಳು ಅಂದ್ಕೊಂಡಿರಲ್ಲ ಬೆಳ್ಳಿ, ಭಾರಿ ಗೌರವ ಇತ್ತು ನಿನ್ನ ಮೇಲೆ, ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ಅನಿಸಿರಲ್ಲ, ಹಂಗೆ ನಿನ್ನ ತಂಗಿ ಅನ್ನೋಕ್ಕೆ ಹೇಸಿಗೆ ಆಗ್ತದೆ, ಹಾಗೆ ಹಿಂಗೆ ಅಂತ ಅವನು ವರುಣನು ಭಾರಿ ಬೈದ. ಯಾರೇನೇ ಅನ್ನಲಿ, ಇದು ನೋಡು ಮಾತಾಡಲ್ಲ, ಸುಮ್ಮನೆ ಇತ್ಕೊಳೋದು, ಏನು ಕೇಳಿದ್ರು ಇಲ್ಲ ನಂಗೆ ಅವನ ಜೊತೆ ಇರೋಕ್ಕಾಗಲ್ಲ ಅನ್ನೋದಷ್ಟೆ. ಆಮೇಲೆ ಚರಣನು ಅಂದ, ಇಲ್ಲ ಯಾರನ್ನೂ ಒತ್ತಾಯ ಮಾಡಿರೋಕ್ಕಾಗಲ್ಲ, ಅದೇನಾಗ್ತದ ಆಗಲಿ, ಅದೇನು ಡಿವೋರ್ಸ್ ಕೊಡಲಿ ಅತ್ಲಾಗಿ ಅಂತ ಅಂದ್ಕೊಂಡು. ಆಮೇಲೆ ಎಲ್ಲ ಹೊತ್ತು ಕರೆದೆಲ್ಲ ಹೋಗಾತು. ಮೊನ್ನೆಲ್ಲ ಏನು ಅವನೇನು ಅನ್ನ ಪತ್ತೆ ರಸ ತಿಂದಿರಲ್ಲ, ನಾನು ತಿಂದಿರಲ್ಲ, ಇವರು ಮಾಡೇ ಇರಲ್ಲ ಬಿಡು. ಕೊನೆಗೆ ನಾನೇ ಎದ್ದ ಹೋಟ್ಲಿಗೆ ಹೋದ, ಅಡುಗೆ ಎಲ್ಲ ತಿಂಡಿ ಎಲ್ಲ ತಗೊಬಂದ, ಇಟ್ಟ, ನಂಗೆ ಕೊಟ್ಟ, ಇವರಿಗೂ ಕೊಟ್ಟ, ಅವನು ತಿಂದ. ಹೇಳ್ದ, ಅವಳು ಯಾರೋ ನನ್ನನ್ನು ಬಿಟ್ಟು ಹೋದ್ಲು ಅಂದ ತಕ್ಷಣ ನಾನು ಬೇಜಾರು ಮಾಡ್ಕೊ ಕೂರೋದ್ರಲ್ಲಿ ಅರ್ಥ ಇಲ್ಲ, ಏನು ಮಾಡ್ಬೇಕ ಮಾಡೋ ಕೆಲಸ ಮಾಡ್ಕೊಳೋಣ ಅಂದ. ಮತ್ತು ಬೇಸಾಯ ಕತೆ ಎಲ್ಲ ಹಂಗೆ ಅಪ್ಪ ಮಗ ಮಾತಾಡ್ತಾ ಕೂತಿದ್ರು. ನಮ್ದು ಈ ಸಲ ಬೇಸಾಯ ಮಾಡ್ಸೋದು ಬೇಡ ಅಂತ, ದೊಡ್ಡ ಸಸಿನ ಬೇಡ ಅಂತ ಅಂದರು. ಆಮೇಲೆ ಈಗ ನಾಳೆ ಹೋಗ್ತೀನಿ ಬೆಂಗಳೂರಿಗೆ ಅಂದೆ. ಇವರು ಸರಿ ಹೋಗು ಅಂದರು. ಹಿಂಗೆ ಒಳಗಡೆನೆ ಕೂತಿದ್ನ, ಆ ದಿವಸ ಬಂದ. ವಿಷಯ ಗೊತ್ತಾಗಿರ್ತದಲ್ಲ ಅವನಿಗೂ. ಬಂದ, ಎಲ್ಲ ಒಂದೇ ವರ್ಗೀಯರು ಫ್ರೆಂಡ್ಸ್ ಎಲ್ಲನೇ. ಬಂದು ಒಂಚೂರು ಬಾ ಹೊರಗಡೆ ಹೋಗಿ ಮಾತಾಡ್ಕೊಬರೋಣ ಅಂತ ಕರ್ಕೊಬಂದ. ನಾನು ಹೋಗು ಮಗನೇ, ಒಂಚೂರು 4 ಜನದ ಹತ್ರ ಮಾತಾಡಿದ್ರೆ ಮನ್ಸಿನ ಭಾರನಾರು ಇಳಿತದೆ, ಹೋಗು ಅಂದೆ. ಹೋಗೇನು ಇದಕ್ಕೆ ಅಂತ ಹೇಳಿದ್ರಿ ಶಾಲಿನಿ ಅಕ್ಕ,
ಆಗಲಿ ಬಿಡಿ, ಎಂತ ಮಾಡೋಕ್ಕಾಗ್ತದೆ, ಇನ್ನು ಎಂತ ಮಾಡೋಕ್ಕಾಗ್ತದೆ. ಈಗ ನೀವು ಮಾತಾಡ್ಕೋಬೋದಷ್ಟೇ, ಅದರ ತಲೆಯಲ್ಲಿ ಏನು ಹೊಕ್ಕ್ಯದೋ ಅದಕ್ಕೆ ಗೊತ್ತು. ಆದ್ರೆ ಎಂತ ಅಂತ ಮೊನ್ನೆ ಎಲ್ಲ ಪೇಪರಲ್ಲಿ ಓದ್ತಿದ್ದೆ ಕಣ್ರಿ. ಅದು ನಾನು ಕುಪ್ಸ ಒಂಚೂರ ಇದು ಪಿಟ್ಟೆ ಮಾಡಿಸ್ಬೇಕಿತ್ತ, ಪೇಟೆಗೆ ಹೋಗಿದ್ನ, ಅಲ್ಲೇ ನ್ಯೂಸ್ ಪೇಪರ್ ಹಿಡ್ಕೊಂಡು ಬಂದಿದ್ದೆ. ಚೇಂಜ್ ಇಲ್ಲ ಅಂತ ಚಾಕ್ಲೇಟ್ ಕೊಡೋಕೆ ಹೋದ್ರೆ, ಚಾಕ್ಲೇಟ್ ಬೇಡ ನ್ಯೂಸ್ ಪೇಪರ್ ಕೊಡಿ ಅಂತ ಹಿಡ್ಕೊಂಡು ಬಂದಿದ್ನ. ಮನೆಗೆ ಬಂದು ನ್ಯೂಸ್ ಪೇಪರ್ ಓದ್ತಿದ್ದೆ, ಅದರಲ್ಲಿತ್ತು ಈಗ ಇಡೀ ನಮ್ಮ ಭಾರತದಲ್ಲೇ ಡಿವೋರ್ಸ್ ಕೇಸು ಮೊದಲಿಂದ ಮಹಾರಾಷ್ಟ್ರ ಅಂತ, ಎರಡನೇದು ನಮ್ಮ ಕರ್ನಾಟಕ ಅಂತ ಕಣ್ರಿ. ಆ ಥರ ಡಿವೋರ್ಸ್ ಅಂತೆ, ಎಲ್ಲರೂ ಒಟ್ರಾಸಿ ಡಿವೋರ್ಸ್ ಮಾಡೋದಂತೆ ಕಣ್ರಿ. ಈಗ ಅದೊಂಥರ ಫ್ಯಾಷನ್ ಆಗಿ ಹೋಗ್ಯದೆ. ಮೊದಲೆಲ್ಲ ನಮ್ಮ ಕಾಲದಲ್ಲೆಲ್ಲ ಡಿವೋರ್ಸ್ ಅಂದರೆ ಈಗ ಏನೋ ಒಂಥರ ಅಲ್ಲನ್ರಿ, ಎಲ್ಲೋ ಒಂದೊಂದು ತಾಲೂಕಲ್ಲಿ ಒಂದೊಂದು ಆತಿತ್ತು. ಅದು ಹಂಗಾದ್ರೂ ಅವ್ರು ನೋಡೋ ರೀತಿನೇ ಒಂಥರ ಇರ್ತಿತ್ತಲ್ಲನ್ರಿ. ನಾವೆಲ್ಲ ಅವ್ರು ಗಂಡ ಬಿಟ್ಟದಂತೆ ಹೆಂಡತಿ ಬಿಟ್ಟದಂತೆ ಅನ್ನೋದು ಅವ್ರು ನೋಡೋ ರೀತಿನೇ ಒಂಥರ ಅಲ್ಲ. ನಾನು ಹಂಗಂತ ತೀರಾ ಗಂಡ ದಿಕ್ಲು ಕೆಲವೊಂದೊಂದು ಕುಡ್ಕೊ ಬರೋದು, ಹೊಡೆಯೋದು, ಮಾಡೋದು, ಜವಾಬ್ದಾರಿ ತಗೊಂಡೇ ಇರೋದು, ಏನೋ ಮನೆಗೆ ಮಠಕ್ಕೆ ಮಾಡ್ದಿರೋ ಅಂಥವ್ರಿದ್ರೆ ಅಂಥವ್ರನ್ನೆಲ್ಲ ಎಷ್ಟು ಸಹಿಸ್ಕೊಳಕ್ಕಾಗ್ತದೆ. ಅಂಥವ್ರನ್ನ ಬಿಡ್ಬೋದು. ಮತ್ತು ಹೆಂಗಸರು ಕೆಲವೊಂದೊಂದು ಇರ್ತಾವೆ, ಬಾರಿ ತಿರುಗಾಡೋದು, ಬಾರಿ ಏನೇನು ಕಾರ್ಬಾರ್ ಮಾಡೋವು ಇರ್ತಾವೆ. ಅಂಥವನ್ನೆಲ್ಲ ಬಿಡೋದ್ರಲ್ಲಿ ಒಂದು ಅರ್ಥ ಅದೇ ಕಣ್ರಿ. ಈ ಥರ ಮದುವೆ ಆಗಿ ಸುಮ್ಮನೆ ನನ್ನ ಫ್ರೆಂಡ್ಸ್ ಹಂಗಾದರೆ, ಅವ್ರ ಗಂಡದಿಕ್ಲು ಹಿಂಗಾದಾರೆ, ನೀನು ಹಿಂಗಾದೀಯಾ ಅಂತ ಡಿವೋರ್ಸ್ ಮಾಡ್ತೀನಿ ಅನ್ನೋರಿಗೆ ಅಂತ ಹೇಳೋದು ಹೇಳಿ ಬೇರೆ ಬುದ್ಧಿ ಕೊಡ್ಬೇಕು ಅವರಿಗೆಲ್ಲ. ನಾವು ಮುನ್ಸ್ರು ಹೇಳಿದ್ರೆ ಅವಕ್ಕೆ ಅರ್ಥ ಆಗಲ್ಲಪ್ಪ. ಹೌದೇ? ಹ್ಞೂ, ಈಗೊಂಥರ ನೀ ಹೇಳ್ದಂಗೆ ಅದು ಫ್ಯಾಷನ್ನೇ ಆಗೋಗಿದೆ. ಗೊತ್ತಾಗ್ತದೆ, ಎಷ್ಟೇ ಆದ್ರೆ ಗೊತ್ತಾಗ್ತದೆ. ಬಿಟ್ಟಿರಲಿ, ಅರ್ಥ ಆಗ್ತದೆ. ಅದಕ್ಕೂ ಏನು ಅರ್ಥ ಆಗ್ತದೆ ಏನೋ ಒಂದೊಂದು ಸಲ ಅನ್ಸೋದು, ಜ್ಞಾನ ಮಾಡಿದರೆ ಅರ್ಥ ಆಗ್ತದೆ ಅಂತ. ಅದು ಎಲ್ಲ ನಿಶ್ಚಯಿಸಿದೆ ಅಂದಮೇಲೆ ಯಾರೇ ಅಂತ ಮಾಡೋಕ್ಕಾಗ್ತದೆ ಹೇಳ. ನನ್ನ ಗೋಳು ಹೇಳ್ತಾ ಇದ್ನೇ ಅದೀನಿ, ಕಾಲು ಬೀಳಲಿ. ನಿತ್ಯ ಅದೆಯಲ್ಲ ಪುನರ್ಚಿತಿ ಕೂತಾರೆ ಕೂರೆ ಇಲ್ಲರಿ ಸಾರಿನೇ ಅಕ್ಕ ಕೂರೋದಂದೆ ಅಂತ. ನಾ ಹೋಗ್ತೀನಿ ಮನೆಗೆ.